ಕೇಸ್ನಲ್ಲಿ FIR ದಾಖಲಾಗಿದೆ. ಈಗ ಪೊಲೀಸ್ ಇಲಾಖೆ ಅವರು ತನಿಖೆಯನ್ನು ಮಾಡ್ತಾರೆ. ಯಾರ್ಯಾರು ಅಪರಾಧಿಗಳಿದ್ದಾರೆ, ಆ ಥರ ಅಪರಾಧ ಆಗಿದೆಯಾ ಇಲ್ವ ಅಂತೇಳೋದನ್ನ ಪೊಲೀಸ್ ತನಿಖೆಗೆ ಬಿಡೋಣ. ಆದರೆ ಇವತ್ತು BJPನವರು ಈ ಪೊಲೀಸ್ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾಯಿದ್ದಾರೆ. DCPಗೆ ಕೊಡಗಿನಿಂದ BJPಯ ನಾಯಕರು ಫೋನ್ ಮಾಡಿದ್ದಾರೆ. ನಾನು ಸಂದರ್ಭ ಬಂದಾಗ ಹೆಸರು ಹೇಳ್ತೀನಿ. ಯಾಕೆ ಫೋನ್ ಮಾಡಬೇಕಾ? ಅವರು ಮಾಡ್ತಾ ಇರೋದು ಹಸ್ತಕ್ಷೇಪ. ಮತ್ತು ಸಾವು ಆದಂಥ ಸಂದರ್ಭದಲ್ಲಿ ನಾವು ಕುಟುಂಬಸ್ಥರ ಜೊತೆ ಇರಬೇಕು. ನಾನು ಈಗಾಗಲೇ ಅವ್ರಿಗೆ ಸಂತಾಪ ವ್ಯಕ್ತಪಡಿಸಿದ್ದೀನಿ. ಭಾಳ ನೋವಾಗ್ತದೆ ಅಂತ ಹೇಳುವಂಥದ್ದನ್ನು ಕೂಡ ವ್ಯಕ್ತಪಡಿಸಿದ್ದೀನಿ. ಅವರು ವಿನಯ್ ಅವರು ಯಾವುದೇ ಪಕ್ಷದಲ್ಲಿರ್ಬೋದು, ಇವತ್ತು ಒಂದು ಯುವಕನ ಜೀವ ಆತ್ಮಹತ್ಯೆಗೆ ಶರಣಾಗಿದೆ. ಇದು ಆಗಬಾರ್ದು. ಇದು ಸಮಾಜದಲ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ ಅಂಥೇಳಿ ಅವರ ಕುಟುಂಬಸ್ಥರ ಜೊತೆಗೆ ನಿಲ್ಲಬೇಕು. ದೇವರು ಅವ್ರಿಗೆ ಶಕ್ತಿ ಕೊಡಲಿ ಅಂತ ಹೇಳುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಆದರೆ BJPನವರು ಎಲ್ಲೇ ಸಾವು ಅದಂದರೆ ಅಲ್ಲಿಗೆ ಧುಮುಕ್ತಾರೆ ರಾಜಕಾರಣ ಮಾಡಲಿಕ್ಕೆ. ಸಾವಿನ ಮೇಲೆ ರಾಜಕಾರಣ ಇವರಿಗೆ ಹೊಸದಲ್ಲ. ಅದರಿಂದ ಅವರ ನೈತಿಕತೆ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ BJP ಕಳ್ಕೊಂಡಿದೆ. ಅದಕ್ಕೆ ಅವ್ರಿಗೆ ಉತ್ತರ ಕೊಡೋಂಥದ್ದಿಲ್ಲ. ಆದರೆ ಪಾಪ ವಿನಯ್ ಅವರ ಏನಿವತ್ತು ಘಟನೆ ನಡೆದಿದೆ, ಇದು ನಡಿಬಾರ್ದಿತ್ತು. ಆದರೆ ವಾಸ್ತವವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಲ್ಲ. ವಾಸ್ತವ ಏನು? ಫೆಬ್ರವರಿಯಲ್ಲಿ ಒಂದು ಕೇಸ್ ದಾಖಲಾಗುತ್ತೆ. ಅದು ಪೊಲೀಸ್ನವರು ದಾಖಲು ಮಾಡೋದಿಲ್ಲ. ಕೋರ್ಟಿನ ಮೊರೆ ಹೋಗಿ ತೆನ್ನೀರ ಮಹಿನಾ ಎನ್ನುವಂಥ ನಮ್ಮ ಪಕ್ಷದ ಲೀಡರ್ ಅವ್ರು ದಾಖಲೆ ಮಾಡ್ತಾರೆ. ಏನಕ್ಕೆ ದಾಖಲೆ ಮಾಡ್ತಾರೆ? ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ತೇಜೋದಯ ಮಾಡುವಂಥ ಪೋಸ್ಟ್ಗಳು ಬಂದಿದೆ ಅಂತೇಳಿ 3 ಜನರು ಮಾಡ್ತಾರೆ. 3 ಜನ ಇದ್ದಾರೆ ಅದರಲ್ಲಿ FIRನಲ್ಲಿ. ತಕ್ಷಣ ಆ್ಯಂಟಿಸಿಪೇಟ್ರಿ ಬೇಲ್ ಆಗಿತ್ತು. ಇವತ್ತುವರೆಗೂ ಒಂದು ದಿವಸ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ. ಇವರು ಯಾರು 3 ಜನ. ತಕ್ಷಣ ಸ್ಟೇ ಆಗುತ್ತೆ. ಕೋರ್ಟ್ನಲ್ಲಿ ಇವತ್ತು ಕೂಡ ಸ್ಟೇ ಆಗೇ ಇದೆ, ಉಳಿದಿದೆ. ಮತ್ತು ಯಾವ ರೀತಿಯಾಗಿ ಮಾನಸಿಕ ಹಿಂಸೆಗೆ ಆಗಿದೆ ಅವರಿಗೆ, ಏನು ಕಾರಣ? ಅದಕ್ಕೆ ನನ್ನ ಹೆಸರು ಪ್ರಶ್ನೆಯಲ್ಲಿ ಬರ್ತದೆ. ನಾನು ಒಂದು ದಿವಸ ಕೂಡ ಹತ್ರ ಮಾತಾಡಿಲ್ಲ. ಅವ್ರ ಹತ್ರ ಒಂದು ದಿವಸನೂ ಮಾತಾಡಿಲ್ಲ. ಅವ್ರಿಗೂ ನನ್ನ ಪರಿಚಯ ಇಲ್ಲ. ಅವ್ರು ಇರೋದು ಬೆಂಗಳೂರಿನಲ್ಲಿ. ಇದು ಕೊಡಗಿನ ಸಮಸ್ಯೆ, ಕೊಡಗಿನ ವಿಚಾರಗಳು. ಇದರಿಂದ ಇದು ವಾಸ್ತವ. ಆದರೆ ಈಗ ವಾಸ್ತವ ಯಾರಿಗೂ ಏನು ಹಿಡಿಸೋದಿಲ್ಲ. ವಾಸ್ತವ ಕಟ್ಕೊಂಡು ಏನಾಗಬೇಕು? ಇವತ್ತು ಪ್ರೊಟೆಸ್ಟ್ ಮಾಡಬೇಕು. ಸಾವಾಗಿರೋ ಕಡೆ ಹೋಗಿದ್ದಾರೆ. ಪೋಸ್ಟ್ ಮಾರ್ಟಮ್ ಆಗಿದ್ಮೇಲೆ ಹೆಣ ತೆಗಿಯೋದಕ್ಕೆ ಬಿಡೋಲ್ಲ ಅಂತೇಳಿಸಿ ಅವರ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ. ಏನಾಗಬೇಕು ಅವ್ರಿಗೆ? ಈ ರೀತಿಯಾದಂಥ ಜನರ ಭಾವನೆಗಳನ್ನು ಕೆಳಿಸಿ ತಮ್ಮ ಜೀವನ ಬದುಕು ಕಟ್ಕೊಂಡಿರೋರು BJPನವರು. ಕೇಸ್ನಲ್ಲಿ FIR ದಾಖಲಾಗಿದೆ. ಈಗ ಪೊಲೀಸ್ ಇಲಾಖೆ ಅವರು ತನಿಖೆಯನ್ನು ಮಾಡ್ತಾರೆ. ಯಾರ್ಯಾರು ಅಪರಾಧಿಗಳಿದ್ದಾರೆ, ಆ ಥರ ಅಪರಾಧ ಆಗಿದೆಯಾ ಇಲ್ವ ಅಂತೇಳೋದನ್ನ ಪೊಲೀಸ್ ತನಿಖೆಗೆ ಬಿಡೋಣ. ಆದರೆ ಇವತ್ತು BJPನವರು ಈ ಪೊಲೀಸ್ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾಯಿದ್ದಾರೆ. DCPಗೆ ಕೊಡಗಿನಿಂದ BJPಯ ನಾಯಕರು ಫೋನ್ ಮಾಡಿದ್ದಾರೆ. ನಾನು ಸಂದರ್ಭ ಬಂದಾಗ ಹೆಸರು ಹೇಳ್ತೀನಿ. ಯಾಕೆ ಫೋನ್ ಮಾಡಬೇಕಾ? ಅವರು ಮಾಡ್ತಾ ಇರೋದು ಹಸ್ತಕ್ಷೇಪ. ಮತ್ತು ಸಾವು ಆದಂಥ ಸಂದರ್ಭದಲ್ಲಿ ನಾವು ಕುಟುಂಬಸ್ಥರ ಜೊತೆ ಇರಬೇಕು. ನಾನು ಈಗಾಗಲೇ ಅವ್ರಿಗೆ ಸಂತಾಪ ವ್ಯಕ್ತಪಡಿಸಿದ್ದೀನಿ. ಭಾಳ ನೋವಾಗ್ತದೆ ಅಂತ ಹೇಳುವಂಥದ್ದನ್ನು ಕೂಡ ವ್ಯಕ್ತಪಡಿಸಿದ್ದೀನಿ. ಅವರು ವಿನಯ್ ಅವರು ಯಾವುದೇ ಪಕ್ಷದಲ್ಲಿರ್ಬೋದು, ಇವತ್ತು ಒಂದು ಯುವಕನ ಜೀವ ಆತ್ಮಹತ್ಯೆಗೆ ಶರಣಾಗಿದೆ. ಇದು ಆಗಬಾರ್ದು. ಇದು ಸಮಾಜದಲ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ ಅಂಥೇಳಿ ಅವರ ಕುಟುಂಬಸ್ಥರ ಜೊತೆಗೆ ನಿಲ್ಲಬೇಕು. ದೇವರು ಅವ್ರಿಗೆ ಶಕ್ತಿ ಕೊಡಲಿ ಅಂತ ಹೇಳುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಆದರೆ BJPನವರು ಎಲ್ಲೇ ಸಾವು ಅದಂದರೆ ಅಲ್ಲಿಗೆ ಧುಮುಕ್ತಾರೆ ರಾಜಕಾರಣ ಮಾಡಲಿಕ್ಕೆ. ಸಾವಿನ ಮೇಲೆ ರಾಜಕಾರಣ ಇವರಿಗೆ ಹೊಸದಲ್ಲ. ಅದರಿಂದ ಅವರ ನೈತಿಕತೆ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ BJP ಕಳ್ಕೊಂಡಿದೆ. ಅದಕ್ಕೆ ಅವ್ರಿಗೆ ಉತ್ತರ ಕೊಡೋಂಥದ್ದಿಲ್ಲ. ಆದರೆ ಪಾಪ ವಿನಯ್ ಅವರ ಏನಿವತ್ತು ಘಟನೆ ನಡೆದಿದೆ, ಇದು ನಡಿಬಾರ್ದಿತ್ತು. ಆದರೆ ವಾಸ್ತವವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಲ್ಲ. ವಾಸ್ತವ ಏನು? ಫೆಬ್ರವರಿಯಲ್ಲಿ ಒಂದು ಕೇಸ್ ದಾಖಲಾಗುತ್ತೆ. ಅದು ಪೊಲೀಸ್ನವರು ದಾಖಲು ಮಾಡೋದಿಲ್ಲ. ಕೋರ್ಟಿನ ಮೊರೆ ಹೋಗಿ ತೆನ್ನೀರ ಮಹಿನಾ ಎನ್ನುವಂಥ ನಮ್ಮ ಪಕ್ಷದ ಲೀಡರ್ ಅವ್ರು ದಾಖಲೆ ಮಾಡ್ತಾರೆ. ಏನಕ್ಕೆ ದಾಖಲೆ ಮಾಡ್ತಾರೆ? ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ತೇಜೋದಯ ಮಾಡುವಂಥ ಪೋಸ್ಟ್ಗಳು ಬಂದಿದೆ ಅಂತೇಳಿ 3 ಜನರು ಮಾಡ್ತಾರೆ. 3 ಜನ ಇದ್ದಾರೆ ಅದರಲ್ಲಿ FIRನಲ್ಲಿ. ತಕ್ಷಣ ಆ್ಯಂಟಿಸಿಪೇಟ್ರಿ ಬೇಲ್ ಆಗಿತ್ತು. ಇವತ್ತುವರೆಗೂ ಒಂದು ದಿವಸ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ. ಇವರು ಯಾರು 3 ಜನ. ತಕ್ಷಣ ಸ್ಟೇ ಆಗುತ್ತೆ. ಕೋರ್ಟ್ನಲ್ಲಿ ಇವತ್ತು ಕೂಡ ಸ್ಟೇ ಆಗೇ ಇದೆ, ಉಳಿದಿದೆ. ಮತ್ತು ಯಾವ ರೀತಿಯಾಗಿ ಮಾನಸಿಕ ಹಿಂಸೆಗೆ ಆಗಿದೆ ಅವರಿಗೆ, ಏನು ಕಾರಣ? ಅದಕ್ಕೆ ನನ್ನ ಹೆಸರು ಪ್ರಶ್ನೆಯಲ್ಲಿ ಬರ್ತದೆ. ನಾನು ಒಂದು ದಿವಸ ಕೂಡ ಹತ್ರ ಮಾತಾಡಿಲ್ಲ. ಅವ್ರ ಹತ್ರ ಒಂದು ದಿವಸನೂ ಮಾತಾಡಿಲ್ಲ. ಅವ್ರಿಗೂ ನನ್ನ ಪರಿಚಯ ಇಲ್ಲ. ಅವ್ರು ಇರೋದು ಬೆಂಗಳೂರಿನಲ್ಲಿ. ಇದು ಕೊಡಗಿನ ಸಮಸ್ಯೆ, ಕೊಡಗಿನ ವಿಚಾರಗಳು. ಇದರಿಂದ ಇದು ವಾಸ್ತವ. ಆದರೆ ಈಗ ವಾಸ್ತವ ಯಾರಿಗೂ ಏನು ಹಿಡಿಸೋದಿಲ್ಲ. ವಾಸ್ತವ ಕಟ್ಕೊಂಡು ಏನಾಗಬೇಕು? ಇವತ್ತು ಪ್ರೊಟೆಸ್ಟ್ ಮಾಡಬೇಕು. ಸಾವಾಗಿರೋ ಕಡೆ ಹೋಗಿದ್ದಾರೆ. ಪೋಸ್ಟ್ ಮಾರ್ಟಮ್ ಆಗಿದ್ಮೇಲೆ ಹೆಣ ತೆಗಿಯೋದಕ್ಕೆ ಬಿಡೋಲ್ಲ ಅಂತೇಳಿಸಿ ಅವರ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ. ಏನಾಗಬೇಕು ಅವ್ರಿಗೆ?
ಈ ರೀತಿಯಾದಂಥ ಜನರ ಭಾವನೆಗಳನ್ನು ಕೆಡಿಸಿ ತಮ್ಮ ಜೀವನ ಬದುಕು ಕಟ್ಕೊಂಡಿರೋರು ಬಿ ಜೆ ಪಿ. ಕೇಸ್ನಲ್ಲಿ FIR ದಾಖಲಾಗಿದೆ. ಈಗ ಪೊಲೀಸ್ ಇಲಾಖೆ ಅವರು ತನಿಖೆಯನ್ನು ಮಾಡ್ತಾರೆ. ಯಾರ್ಯಾರು ಅಪರಾಧಿಗಳಿದ್ದಾರೆ, ಆ ಥರ ಅಪರಾಧ ಆಗಿದೆಯಾ ಇಲ್ವ ಅಂತೇಳೋದನ್ನ ಪೊಲೀಸ್ ತನಿಖೆಗೆ ಬಿಡೋಣ. ಆದರೆ ಇವತ್ತು BJPನವರು ಈ ಪೊಲೀಸ್ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾಯಿದ್ದಾರೆ. DCPಗೆ ಕೊಡಗಿನಿಂದ BJPಯ ನಾಯಕರು ಫೋನ್ ಮಾಡಿದ್ದಾರೆ. ನಾನು ಸಂದರ್ಭ ಬಂದಾಗ ಹೆಸರು ಹೇಳ್ತೀನಿ. ಯಾಕೆ ಫೋನ್ ಮಾಡಬೇಕಾ? ಅವರು ಮಾಡ್ತಾ ಇರೋದು ಹಸ್ತಕ್ಷೇಪ. ಮತ್ತು ಸಾವು ಆದಂಥ ಸಂದರ್ಭದಲ್ಲಿ ನಾವು ಕುಟುಂಬಸ್ಥರ ಜೊತೆ ಇರಬೇಕು. ನಾನು ಈಗಾಗಲೇ ಅವ್ರಿಗೆ ಸಂತಾಪ ವ್ಯಕ್ತಪಡಿಸಿದ್ದೀನಿ. ಭಾಳ ನೋವಾಗ್ತದೆ ಅಂತ ಹೇಳುವಂಥದ್ದನ್ನು ಕೂಡ ವ್ಯಕ್ತಪಡಿಸಿದ್ದೀನಿ. ಅವರು ವಿನಯ್ ಅವರು ಯಾವುದೇ ಪಕ್ಷದಲ್ಲಿರ್ಬೋದು, ಇವತ್ತು ಒಂದು ಯುವಕನ ಜೀವ ಆತ್ಮಹತ್ಯೆಗೆ ಶರಣಾಗಿದೆ. ಇದು ಆಗಬಾರ್ದು. ಇದು ಸಮಾಜದಲ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ ಅಂಥೇಳಿ ಅವರ ಕುಟುಂಬಸ್ಥರ ಜೊತೆಗೆ ನಿಲ್ಲಬೇಕು. ದೇವರು ಅವ್ರಿಗೆ ಶಕ್ತಿ ಕೊಡಲಿ ಅಂತ ಹೇಳುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಆದರೆ BJPನವರು ಎಲ್ಲೇ ಸಾವು ಅದಂದರೆ ಅಲ್ಲಿಗೆ ಧುಮುಕ್ತಾರೆ ರಾಜಕಾರಣ ಮಾಡಲಿಕ್ಕೆ. ಸಾವಿನ ಮೇಲೆ ರಾಜಕಾರಣ ಇವರಿಗೆ ಹೊಸದಲ್ಲ. ಅದರಿಂದ ಅವರ ನೈತಿಕತೆ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ BJP ಕಳ್ಕೊಂಡಿದೆ. ಅದಕ್ಕೆ ಅವ್ರಿಗೆ ಉತ್ತರ ಕೊಡೋಂಥದ್ದಿಲ್ಲ. ಆದರೆ ಪಾಪ ವಿನಯ್ ಅವರ ಏನು ಇವತ್ತು ಘಟನೆ ನಡೆದಿದೆ, ಇದು ನಡಿಬಾರ್ದಿತ್ತು. ಆದರೆ ವಾಸ್ತವವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಲ್ಲ. ವಾಸ್ತವ ಏನು? ಫೆಬ್ರವರಿಯಲ್ಲಿ ಒಂದು ಕೇಸ್ ದಾಖಲಾಗುತ್ತೆ. ಅದು ಪೊಲೀಸ್ನವರು ದಾಖಲು ಮಾಡೋದಿಲ್ಲ. ಕೋರ್ಟಿನ ಮೊರೆ ಹೋಗಿ ತೆನ್ನೀರ ಮಹಿನಾ ಎನ್ನುವಂಥ ನಮ್ಮ ಪಕ್ಷದ ಲೀಡರ್ ಅವರು ದಾಖಲೆ ಮಾಡ್ತಾರೆ. ಏನಕ್ಕೆ ದಾಖಲೆ ಮಾಡ್ತಾರೆ? ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ತೇಜೋದಯ ಮಾಡುವಂಥ ಪೋಸ್ಟ್ಗಳು ಬಂದಿದೆ ಅಂತೇಳಿ 3 ಜನರು ಮಾಡ್ತಾರೆ. 3 ಜನ ಇದ್ದಾರೆ ಅದರಲ್ಲಿ FIRನಲ್ಲಿ. ತಕ್ಷಣ ಆ್ಯಂಟಿಸಿಪೇಟ್ರಿ ಬೇಲ್ ಆಗಿತ್ತು. ಇವತ್ತುವರೆಗೂ ಒಂದು ದಿವಸ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ. ಇವರು ಯಾರು 3 ಜನ. ತಕ್ಷಣ ಸ್ಟೇ ಆಗುತ್ತೆ. ಕೋರ್ಟ್ನಲ್ಲಿ ಇವತ್ತು ಕೂಡ ಸ್ಟೇ ಆಗೇ ಇದೆ, ಉಳಿದಿದೆ. ಮತ್ತು ಯಾವ ರೀತಿಯಾಗಿ ಮಾನಸಿಕ ಹಿಂಸೆಗೆ ಆಗಿದೆ ಅವರಿಗೆ, ಏನು ಕಾರಣ? ಅದಕ್ಕೆ ನನ್ನ ಹೆಸರು ಪ್ರಶ್ನೆಯಲ್ಲಿ ಬರ್ತದೆ. ನಾನು ಒಂದು ದಿವಸ ಕೂಡ ಹತ್ರ ಮಾತಾಡಿಲ್ಲ. ಅವ್ರ ಹತ್ರ ಒಂದು ದಿವಸನೂ ಮಾತಾಡಿಲ್ಲ. ಅವ್ರಿಗೂ ನನ್ನ ಪರಿಚಯ ಇಲ್ಲ. ಅವ್ರು ಇರೋದು ಬೆಂಗಳೂರಿನಲ್ಲಿ. ಇದು ಕೊಡಗಿನ ಸಮಸ್ಯೆ, ಕೊಡಗಿನ ವಿಚಾರಗಳು. ಇದರಿಂದ ಇದು ವಾಸ್ತವ. ಆದರೆ ಈಗ ವಾಸ್ತವ ಯಾರಿಗೂ ಏನು ಹಿಡಿಸೋದಿಲ್ಲ. ವಾಸ್ತವ ಕಟ್ಕೊಂಡು ಏನಾಗಬೇಕು? ಇವತ್ತು ಪ್ರೊಟೆಸ್ಟ್ ಮಾಡಬೇಕು. ಸಾವಾಗಿರೋ ಕಡೆ ಹೋಗಿದ್ದಾರೆ. ಪೋಸ್ಟ್ ಮಾರ್ಟಮ್ ಆಗಿದ್ಮೇಲೆ ಹೆಣ ತೆಗಿಯೋದಕ್ಕೆ ಬಿಡೋಲ್ಲ ಅಂತೇಳಿಸಿ ಅವರ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ. ಏನಾಗಬೇಕು ಅವ್ರಿಗೆ? ಈ ರೀತಿಯಾದಂಥ ಜನರ ಭಾವನೆಗಳನ್ನು ಕೆಡಿಸಿ ತಮ್ಮ ಜೀವನ ಬದುಕು ಕಟ್ಕೊಂಡಿರೋರು BJP. ಕೇಸ್ನಲ್ಲಿ FIR ದಾಖಲಾಗಿದೆ. ಈಗ ಪೊಲೀಸ್ ಇಲಾಖೆ ಅವರು ತನಿಖೆಯನ್ನು ಮಾಡ್ತಾರೆ. ಯಾರ್ಯಾರು ಅಪರಾಧಿಗಳಿದ್ದಾರೆ, ಆ ಥರ ಅಪರಾಧ ಆಗಿದೆಯಾ ಇಲ್ವ ಅಂತೇಳೋದನ್ನ ಪೊಲೀಸ್ ತನಿಖೆಗೆ ಬಿಡೋಣ. ಆದರೆ ಇವತ್ತು BJPನವರು ಈ ಪೊಲೀಸ್ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾಯಿದ್ದಾರೆ. DCPಗೆ ಕೊಡಗಿನಿಂದ BJPಯ ನಾಯಕರು ಫೋನ್ ಮಾಡಿದ್ದಾರೆ. ನಾನು ಸಂದರ್ಭ ಬಂದಾಗ ಹೆಸರು ಹೇಳ್ತೀನಿ. ಯಾಕೆ ಫೋನ್ ಮಾಡಬೇಕಾ? ಅವರು ಮಾಡ್ತಾ ಇರೋದು ಹಸ್ತಕ್ಷೇಪ. ಮತ್ತು ಸಾವು ಆದಂಥ ಸಂದರ್ಭದಲ್ಲಿ ನಾವು ಕುಟುಂಬಸ್ಥರ ಜೊತೆ ಇರಬೇಕು. ನಾನು ಈಗಾಗಲೇ ಅವ್ರಿಗೆ ಸಂತಾಪ ವ್ಯಕ್ತಪಡಿಸಿದ್ದೀನಿ. ಭಾಳ ನೋವಾಗ್ತದೆ ಅಂತ ಹೇಳುವಂಥದ್ದನ್ನು ಕೂಡ ವ್ಯಕ್ತಪಡಿಸಿದ್ದೀನಿ. ಅವರು ವಿನಯ್ ಅವರು ಯಾವುದೇ ಪಕ್ಷದಲ್ಲಿರ್ಬೋದು, ಇವತ್ತು ಒಂದು ಯುವಕನ ಜೀವ ಆತ್ಮಹತ್ಯೆಗೆ ಶರಣಾಗಿದೆ. ಇದು ಆಗಬಾರ್ದು. ಇದು ಸಮಾಜದಲ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ ಅಂಥೇಳಿ ಅವರ ಕುಟುಂಬಸ್ಥರ ಜೊತೆಗೆ ನಿಲ್ಲಬೇಕು. ದೇವರು ಅವ್ರಿಗೆ ಶಕ್ತಿ ಕೊಡಲಿ ಅಂತ ಹೇಳುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಆದರೆ BJPನವರು ಎಲ್ಲೇ ಸಾವು ಅದಂದರೆ ಅಲ್ಲಿಗೆ ಧುಮುಕ್ತಾರೆ ರಾಜಕಾರಣ ಮಾಡಲಿಕ್ಕೆ. ಸಾವಿನ ಮೇಲೆ ರಾಜಕಾರಣ ಇವರಿಗೆ ಹೊಸದಲ್ಲ. ಅದರಿಂದ ಅವರ ನೈತಿಕತೆ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ BJP ಕಳ್ಕೊಂಡಿದೆ. ಅದಕ್ಕೆ ಅವ್ರಿಗೆ ಉತ್ತರ ಕೊಡೋಂಥದ್ದಿಲ್ಲ. ಆದರೆ ಪಾಪ ವಿನಯ್ ಅವರ ಏನು ಇವತ್ತು ಘಟನೆ ನಡೆದಿದೆ, ಇದು ನಡಿಬಾರ್ದಿತ್ತು. ಆದರೆ ವಾಸ್ತವವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಲ್ಲ. ವಾಸ್ತವ ಏನು? ಫೆಬ್ರವರಿಯಲ್ಲಿ ಒಂದು ಕೇಸ್ ದಾಖಲಾಗುತ್ತೆ. ಅದು ಪೊಲೀಸ್ನವರು ದಾಖಲು ಮಾಡೋದಿಲ್ಲ. ಕೋರ್ಟಿನ ಮೊರೆ ಹೋಗಿ ತೆನ್ನೀರ ಮಹಿನಾ ಎನ್ನುವಂಥ ನಮ್ಮ ಪಕ್ಷದ ಲೀಡರ್ ಅವರು ದಾಖಲೆ ಮಾಡ್ತಾರೆ. ಏನಕ್ಕೆ ದಾಖಲೆ ಮಾಡ್ತಾರೆ? ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ತೇಜೋದಯ ಮಾಡುವಂಥ ಪೋಸ್ಟ್ಗಳು ಬಂದಿದೆ ಅಂತೇಳಿ 3 ಜನರು ಮಾಡ್ತಾರೆ. 3 ಜನ ಇದ್ದಾರೆ ಅದರಲ್ಲಿ FIRನಲ್ಲಿ. ತಕ್ಷಣ ಆ್ಯಂಟಿಸಿಪೇಟ್ರಿ ಬೇಲ್ ಆಗಿತ್ತು. ಇವತ್ತುವರೆಗೂ ಒಂದು ದಿವಸ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ. ಇವರು ಯಾರು 3 ಜನ. ತಕ್ಷಣ ಸ್ಟೇ ಆಗುತ್ತೆ. ಕೋರ್ಟ್ನಲ್ಲಿ ಇವತ್ತು ಕೂಡ ಸ್ಟೇ ಆಗೇ ಇದೆ, ಉಳಿದಿದೆ. ಮತ್ತು ಯಾವ ರೀತಿಯಾಗಿ ಮಾನಸಿಕ ಹಿಂಸೆಗೆ ಆಗಿದೆ ಅವರಿಗೆ, ಏನು ಕಾರಣ? ಅದಕ್ಕೆ ನನ್ನ ಹೆಸರು ಪ್ರಶ್ನೆಯಲ್ಲಿ ಬರ್ತದೆ. ನಾನು ಒಂದು ದಿವಸ ಕೂಡ ಹತ್ರ ಮಾತಾಡಿಲ್ಲ. ಅವ್ರ ಹತ್ರ ಒಂದು ದಿವಸನೂ ಮಾತಾಡಿಲ್ಲ. ಅವ್ರಿಗೂ ನನ್ನ ಪರಿಚಯ ಇಲ್ಲ. ಅವ್ರು ಇರೋದು ಬೆಂಗಳೂರಿನಲ್ಲಿ. ಇದು ಕೊಡಗಿನ ಸಮಸ್ಯೆ, ಕೊಡಗಿನ ವಿಚಾರಗಳು. ಇದರಿಂದ ಇದು ವಾಸ್ತವ. ಆದರೆ ಈಗ ವಾಸ್ತವ ಯಾರಿಗೂ ಏನು ಹಿಡಿಸೋದಿಲ್ಲ. ವಾಸ್ತವ ಕಟ್ಕೊಂಡು ಏನಾಗಬೇಕು? ಇವತ್ತು ಪ್ರೊಟೆಸ್ಟ್ ಮಾಡಬೇಕು. ಸಾವಾಗಿರೋ ಕಡೆ ಹೋಗಿದ್ದಾರೆ. ಪೋಸ್ಟ್ ಮಾರ್ಟಮ್ ಆಗಿದ್ಮೇಲೆ ಹೆಣ ತೆಗಿಯೋದಕ್ಕೆ ಬಿಡೋಲ್ಲ ಅಂತೇಳಿಸಿ ಅವರ ಹೆಂಡತಿ ಇದ್ದಾರೆ,
ಮಕ್ಕಳಿದ್ದಾರೆ, ಏನಾಗಬೇಕು ಅವ್ರಿಗೆ? ಈ ರೀತಿಯಾದಂಥ ಜನರ ಭಾವನೆಗಳನ್ನು ಕೆಡಿಸಿ ತಮ್ಮ ಜೀವನ ಬದುಕು ಕಟ್ಕೊಂಡಿರೋರು ಬಿ ಜೆ ಪಿನವರು.